ಒಬ್ಬ ಬಡ ರೈತ ತನ್ನ ಬುದ್ಧಿಯಿಂದ ಬಲಿಷ್ಠ ದುರಾಸೆಯ ಜಮೀನ್ದಾರನನ್ನೇ ಸೋಲಿಸಿದ ಕತೆ ನಿಮಗೆ ಗೊತ್ತಾ? ಹಳ್ಳಿಯಲ್ಲಿ ಸೋಮಯ್ಯ ಅನ್ನೋ ಗರ್ವಿ ಜಮೀನ್ದಾರನಿದ್ದ. ಬಡ ರೈತ ರಾಮನಿಗೆ ಅವನು ಹೊಲ ಬಾಡಿಗೆಗೆ ಕೊಟ್ಟು ಅರ್ಧ ಬೆಳೆ ಕಸಿತಿದ್ದ. ಒಂದು ದಿನ ಸೋಮಯ್ಯ ದುರಾಸೆಯಿಂದ, ಈ ಸಲ ನೆಲದ ಮೇಲೆ ಬೆಳೆಯುವುದೆಲ್ಲ ನನಗಿರಬೇಕು, ನೆಲದ ಕೆಳಗಿರೋದು ನಿನಗೆ ಅಂತ ಷರತ್ತು ಹಾಕಿದ. ರಾಮ ಮೌನವಾಗಿ ಒಪ್ಪಿಕೊಂಡ. ಕೊಯ್ಲಿನ ಸಮಯ ಬಂದಾಗ ಸೋಮಯ್ಯ ಹಲ್ಕಡೆದು ನಿಂತಿದ್ದ. ಆದರೆ ಅಲ್ಲಿ ಕಾದಿತ್ತು ದೊಡ್ಡ ಆಘಾತ. ರಾಮ ಗೆಣಸು ಬೆಳೆದಿದ್ದ. ಸೋಮಯ್ಯನಿಗೆ ಸಿಕ್ಕಿದ್ದು ಒಣಗಿದ ಎಲೆಗಳು ಮಾತ್ರ, ರಾಮನಿಗೆ ಸಿಕ್ಕಿದ್ದು ಭಾರೀ ಗೆಣಸಿನ ಬೆಳೆ. ಇದರಿಂದ ಕೋಪಗೊಂಡ ಸೋಮಯ್ಯ, ಮುಂದಿನ ಸಲ ನೆಲದ ಕೆಳಗಿರುವುದೆಲ್ಲ ನನ್ನದು, ಮೇಲೆ ಬೆಳೆಯೋದು ನಿನಗೆ ಅಂದ. ರಾಮ ಈ ಸಲವೂ ಹಸನ್ಮುಖಿಯಾಗಿ ಒಪ್ಪಿಕೊಂಡ. ಊರಿನ ಜನರೆಲ್ಲ ರಾಮನ ಭವಿಷ್ಯ ಏನಾಗುತ್ತೋ ಅಂತ ಕುತೂಹಲದಿಂದ ಕಾಯುತ್ತಿದ್ದರು. ಸುಗ್ಗಿ ಸಮಯ ಬಂತು. ಸೋಮಯ್ಯ ಜಮೀನಿಗೆ ಓಡಿ ಬಂದ. ಆದರೆ ಈ ಬಾರಿ ರಾಮ ಬಂಗಾರದಂತಹ ಗೋಧಿ ಬೆಳೆದಿದ್ದ. ಸೋಮಯ್ಯನಿಗೆ ಸಿಕ್ಕಿದ್ದು ಬರೀ ಮಣ್ಣಿನ ಬೇರುಗಳು, ರಾಮನಿಗೆ ಸಿಕ್ಕಿದ್ದು ಬಂಗಾರದಂತಹ ಬೆಳೆ. ತಡೆಯಲಾರದ ಕೋಪದಿಂದ ಸೋಮಯ್ಯ, ಈ ಸಲ ನೆಲದ ಮೇಲಿರೋದು ಮತ್ತು ಕೆಳಗಿರೋದು ಎರಡೂ ನನಗೆ ಬೇಕು, ನಿನಗೆ ಬರೀ ನಡುವಿನ ಭಾಗ ಅಂದ. ರಾಮ ಈ ಸಲ ಕಬ್ಬು ಬೆಳೆದ. ಮೇಲಿನ ಎಲೆ ಮತ್ತು ಕೆಳಗಿನ ಬೇರು ಸೋಮಯ್ಯನಿಗೆ ಸಿಕ್ಕರೆ, ರಾಮ ಸಿಹಿಯಾದ ಕಬ್ಬಿನ ತೊಂಡೆಗಳನ್ನು ತಾನಿಟ್ಟುಕೊಂಡ. ಸೋಮಯ್ಯನಿಗೆ ತನ್ನ ದುರಾಸೆಯ ಅಹಂಕಾರ ಮುರಿಯಿತು. ಬರೀ ಅಧಿಕಾರಕ್ಕಿಂತ ಉಪಾಯವೇ ಮಿಗಿಲಾದದ್ದು ಅಂತ ಅವನಿಗೆ ಅರ್ಥವಾಯಿತು. ದುರಾಸೆಗಿಂತ ಜಾಣತನವೇ ಯಾವಾಗಲೂ ಗೆಲ್ಲುತ್ತದೆ. ಆದರೆ ಇದಕ್ಕಿಂತ ವಿಚಿತ್ರ ಸಂಗತಿ ಎಂದರೆ